ವಾಟ್ ಈಸ್ ರ್ಯಾನ್ಸಿಡಿಟಿ? ಆಯಿಲ್ ಅಥವಾ ಫ್ಯಾಟಲ್ಲಿ ಕರೆದಿರುವಂಥ ಫುಡ್ ಐಟಮ್ಸ್ಗಳು, ಚಕ್ಲಿ, ಕೋಡುಬೇಳೆ, ಚಿಪ್ಸ್ ಇಂಥ ಆಹಾರ ಪದಾರ್ಥಗಳು ಕೆಲವು ದಿನಗಳ ತನಕ ನಾವು ಸ್ಟೋರ್ ಮಾಡಿ ಇಟ್ಟಾಗ ಅದು ಒಂದು ಕೆಟ್ಟ ಸ್ಮೆಲ್ನ ತಗೊಳುತ್ತೆ, ಜೊತೆಗೆ ಅದರ ಟೇಸ್ಟ್ ಕೂಡ ಬದಲಾಗುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಅಟ್ಮಾಸ್ಫಿಯರಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ಅದು ರಿಯಾಕ್ಟ್ ಮಾಡುವಂಥದ್ದು. ತುಂಬ ದಿನಗಳ ತನಕ ಅದು ಏರ್ ಕಾಂಟ್ಯಾಕ್ಟ್ ಬಂದು ಆಕ್ಸಿಜನ್ ಅದಕ್ಕೆ ರಿಯಾಕ್ಟ್ ಆದಾಗ ಅದರ ಟೇಸ್ಟ್ ಕೂಡ ಬದಲಾಗುತ್ತೆ, ಅದರ ಒಂದು ಕೆಟ್ಟ ವಾಸನೆನೂ ಕೂಡ ಅದು ತಗೊಂಡ್ಬಿಡುತ್ತೆ. ಇದನ್ನು ಅವಾಯ್ಡ್ ಮಾಡೋದು ಹೇಗೆ ಅಂತಂದರೆ ನಾವು ಯಾವಾಗಲೂ ಏರ್ ಟೈಟ್ ಕಂಟೈನರ್ ಬಾಕ್ಸ್ಗಳಲ್ಲಿ ಇಂಥ ಐಟಮ್ಸ್ಗಳನ್ನ ಇಡಬೇಕು. ಅಥವಾ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸಂಸ್ಥೆಗಳು, ಒಂದು ಚಿಪ್ಸ್ ಪ್ಯಾಕೆಟ್ ಸಂಸ್ಥೆಗಳು ಏನು ಮಾಡ್ತಾರೆ, ಈ ರೀತಿ ಕೆಟ್ಟ ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಪ್ಯಾಕೆಟ್ ಒಳಗಡೆ ಒಂದು ಗಾಳಿಯನ್ನು ಫಿಲ್ ಮಾಡ್ತಾರೆ. ಅದು ನೈಟ್ರೋಜನ್ ಗ್ಯಾಸ್. ಈ ಗಾಳಿಯನ್ನು ಫಿಲ್ ಮಾಡೋದ್ರಿಂದ ಈ ಚಿಪ್ಸ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡೋದಿಲ್ಲ. ಆ ಕಾರಣದಿಂದ ನಾವು ಈ ಚಿಪ್ಸನ್ನು ಅಪ್ ಟು 6 months ತನಕ ನಾವು ಇದನ್ನು ಇಟ್ಕೊಂಡು ನಾವು ಇದನ್ನು ತಿನ್ಬೋದು. ಆದರೆ ಮನೇಲಿ ಮಾಡೋ ಪದಾರ್ಥಗಳನ್ನ ಆಕ್ಸಿಜನ್ನಿಂದ ನಾವು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲದಿರೋದ್ರಿಂದ ಅದು ಕೆಲವೇ ದಿನಗಳಲ್ಲಿ ಕೆಟ್ಟೋಗ್ಬಿಡುತ್ತೆ. ದಿಸ್ ಈಸ್ ಕಾಲ್ಡ್ ರ್ಯಾನ್ಸಿಡಿಟಿ.